ಸರ್ಕಾರಿ ಸಾರಿಗೆ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಇದೆ ನೋಡಿ. ಸರ್ಕಾರಕ್ಕೆ ತೆರಿಗೆ ಪಾವತಿಸುವ ಸಾರ್ವಜನಿಕರಿಗೆ ಸಿಗ್ತಾ ಇರತಕ್ಕಂಥ ಪ್ರತಿಫಲ ಮಾತ್ರ ಶೂನ್ಯ ಅನ್ನೋದಕ್ಕೆ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿನೇ ಸಾಕ್ಷಿ. ಈ ರಸ್ತೆಯ ಸ್ಥಿತಿ ಎಷ್ಟು ಭೀಕರ ಆಗಿದೆ ಅಂದರೆ ಇದು ಹೆದ್ದಾರಿಯೋ ಅಥವಾ ಆಫ್ ರೋಡ್ ರ್ಯಾಲಿ ನಡೆಯುವ ಕೆಸರುಗದ್ದೆಯೋ ಅಂತಕ್ಕಂಥ ಅನುಮಾನ ಮೂಡಿಸ್ತಾ ಇದೆ. ಇಲ್ಲಿ ವೈರಲ್ ಆಗಿರೋ ದೃಶ್ಯಗಳಲ್ಲಿ KSRTC ಬಸ್ ಒಂದು ಕೆಸರಲ್ಲಿ ಸಿಲುಕಿ ಮುಂದೆ ಹೋಗೋಕ್ಕೆ ಹರಸಾಹಸ ಪಡ್ತಾ ಇದೆ. ಸರ್ಕಾರಿ ಬಸ್ಗಳೇ ಈ ರಸ್ತೆಯಲ್ಲಿ ಸಂಚರಿಸೋಕ್ಕೆ ಅಸಹಾಯಕ ಆಗಿರುವಾಗ ಇನ್ನು ಬೈಕ್ಗಳು, ದ್ವಿಚಕ್ರ ವಾಹನಗಳು, ಸಣ್ಣ ಸಣ್ಣ ಕಾರುಗಳು ಅವುಗಳ ಪರಿಸ್ಥಿತಿ ಅಂತೂ ಹೇಳ್ತಿರ್ದು. ತುರ್ತು ಚಿಕಿತ್ಸೆಗೆ ಅಂತ ತೆರಳೋ ಆಂಬ್ಯುಲೆನ್ಸ್ಗಳು ಸಹ ಇಲ್ಲಿ ಗಂಟೆಗಟ್ಟಲೆ ಸಿಲುಕೊಂಡು ಒದ್ದಾಡಿದವೆ. ಅಲ್ಲಿರ್ತಕ್ಕಂಥ ರೋಗಿಗಳಿಗೆ, ಆಂಬ್ಯುಲೆನ್ಸಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ತೊಂದರೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈ ಮಾರ್ಗವನ್ನು ಏನು ಗಮನಿಸ್ತಾನೆ ಇಲ್ಲ. ಅವರು ಅದ್ರ ಬಗ್ಗೆ ಅಭಿವೃದ್ಧಿಗೆ, ಸುಧಾರಣೆಗೆ ಯಾವ ಕ್ರಮನೂ ತಗೋತಾ ಇಲ್ಲ ಅನ್ನೋದು ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ. ಸಾರ್ವಜನಿಕರು ರಸ್ತೆ ತೆರಿಗೆಯನ್ನು ಸರಿಯಾದ ಸಮಯಕ್ಕೆ ಪಾವತಿಸ್ತಾ ಇದ್ದಾರೆ. ಎಲ್ಲರೂ ಸಹ ವೆಹಿಕಲ್ ತೆಗೆದುಕೊಳ್ತು ಅಂದರೆ ಅದೇನು ರೋಡ್ ಟ್ಯಾಕ್ಸ್ ಕೊಡದೇನೆ ವೆಹಿಕಲ್ ರಸ್ತೆಗೆ ಬರೋವಾಗೇ ಇಲ್ಲ. ಮೊದಲು ರೋಡ್ ಟ್ಯಾಕ್ಸ್ ಕಟ್ಟಿ ಆಮೇಲೆ ರಸ್ತೆಗಿಳಿಬೇಕು ಗಾಡಿಗಳು. ಮತ್ತು ಟೋಲ್ಗಳಲ್ಲೂ ಸಹ ಟ್ಯಾಕ್ಸ್ ಸಂಗ್ರಹ ಜೊತೆಗೆ ಹೈವೇಗಳಲ್ಲಿ. ಆದರೆ ಹೈವೇಗಳಲ್ಲಿ ಮಾತ್ರ ಹೀಗಿದೆ. ಒಂದು ಕನಿಷ್ಠ ಗುಣಮಟ್ಟದ ರಸ್ತೆ ನೀಡೋಕ್ಕೆ ಸರ್ಕಾರ ವಿಫಲ ಆಗಿದೆಯಲ್ಲ ಅಂತ ಸಾರ್ವಜನಿಕರು ದೂರ್ತಾ ಇದ್ದಾರೆ. ಇದು ನಿಮಗೆ ಇನ್ನೊಂದು ಸರಿ ನೆನಪಿಸ್ತಾ ಇದ್ದೇನೆ, ಇದು ರಾಷ್ಟ್ರೀಯ ಹೆದ್ದಾರಿ, ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ಸ್ಥಿತಿ ಇದು ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು. ರಾಷ್ಟ್ರೀಯ ಹೆದ್ದಾರಿ ಹೀಗಿದೆ ಅಂತಂದರೆ ಇನ್ನು ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳ ಕತೆ ಬಿಡಿ, ಗ್ರಾಮೀಣ ರಸ್ತೆಗಳಂತೂ ಹೇಳೋಕ್ಕಾಗಿದ್ರೆ ರಾಷ್ಟ್ರೀಯ ಹೆದ್ದಾರಿ ಯಾಕೆ ಹೀಗಿದೆ? ಭಾಳ ಮುಖ್ಯವಾದ ಜವಾಬ್ದಾರಿಯನ್ನು ರಾಷ್ಟ್ರೀಯ ಪ್ರಾಧಿಕಾರ ವಹಿಸಬೇಕಾಗತ್ತೆ. ರಾಷ್ಟ್ರೀಯ ಹೆದ್ದಾರಿಗಳ ಗತಿ ಯಾಕಿದೆ? ಇಂಥ ಕೆಸರುಗದ್ದೆ, ಡರ್ಟ್ ಟ್ರ್ಯಾಕ್ ರೇಸ್ ಅಂತ ಹೇಳ್ತಾರಲ್ಲ, ಆ ಥರದ ರಸ್ತೆ ಇದೆ, ಅಲ್ಲಿ ಓಡಿಸ್ಬೇಕು ವಾಹನಗಳನ್ನು. ಶಿರಸಿ ಮತ್ತು ಹಾವೇರಿ ನಡುವೆ ಇರತಕ್ಕಂಥ ಹೆದ್ದಾರಿಯ ದೃಶ್ಯ ಇದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಬಗ್ಗೆ ಗಮನ ಹರಿಸಬೇಕು, ರಸ್ತೆಗಳ ಅಭಿವೃದ್ಧಿಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಗಾಡಿ ಪಿಕಪ್ ಅಲ್ಲೇನಲ್ಲಿ ಕಾಂಟ್ರಾಕ್ಟ್ರ ಇದು ಗೊಡಳ್ಳಿಲಿ ರೋಡ್ ಕಾರ್ ಹಾಕ್ತಿದಾರಲ್ಲ, ಅಲ್ಲಿ ನಿಂತ್ಕೊಂಡಿದ್ದಾನೆ. MS ಖಾನ್ ಹಾಕ್ತಿದ್ದಾನೀಗ. ಸಬ್ ಕಾಂಟ್ರಾಕ್ಟ್ರು. ಅವನು ಗಾಡಿ ಪಿಕಪ್ ಅಲ್ಲೇನಲ್ಲಿ ಕಾಂಟ್ರಾಕ್ಟ್ರ ಇದು ಗೊಡಳ್ಳಿಲಿ ರೋಡ್ ಕಾರ್ ಹಾಕ್ತಿದಾರಲ್ಲ, ಅಲ್ಲಿ ನಿಂತ್ಕೊಂಡಿದ್ದಾನೆ. MS ಖಾನ್ ಹಾಕ್ತಿದ್ದಾನೀಗ. ಸಬ್ ಕಾಂಟ್ರಾಕ್ಟ್ರು.